ಏ ಶಾಂತಕ್ಕ ಅದೇನ ಈ ಹುಬ್ಬಳ್ಳಿಯಾಗ ಇದು ನಮ್ಮ ಕಿಚನ್ ಕಡೆ ಅಂತೇನು ನೋಡವಾತಾಗ ನಂಗೆ ಪೂರ ಅಡ್ರೆಸ್ ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಗೊತ್ತಾಗ್ಬೋದು. ಮಂಗಳ್ಯ ಅಂತೇಳಿ ಹೊಸಾದ ಅಂಗಡಿ ಏನೋ ಓಪನಿಂಗ್ ಆಗೈತಂತ. ಹಸಿಕಾ ರಂಗನಾಥು ಆಮೇಲೆ ನೇಹಾ ಇನ್ನಬೇಕು ಹೆಸರು ಏನಾಯ್ತವ ಗೊತ್ತಿಲ್ಲ. ಒಟ್ಟ ಅವರು ಒಟ್ಟರು ಸೇರಿ ಬಂದು ಓಪನಿಂಗ್ ಮಾಡಕತ್ತಾರಂತ ಗೊತ್ತನ. ಆ ಮಂಗಳ್ಯ ಅಂತ ಶಾಂತಕ್ಕ ಅರಿಬಿ ಏನು ಸಸ್ತಾಗಿಸ್ತಾ ಅದಾವ ಏನು ಯಾರಿಗೆ ಗೊತ್ತು. ದೊಡ್ಡದು ಶಾಪಿಂಗ್ ಮಾಲ್ ಅಂತ. ಹೋಗಿ ಬರ ನನ್ನ ಶಾಂತಕ್ಕ ಒಂದಿನ. ಹೌದಾ? ಅಲ್ಲೇ ಅಷ್ಟು ದೊಡ್ಡ ಶಾಪಿಂಗ್ ಮಾಲ್ ಅಂತಿ ತುಟ್ಟದವ ಏನ ಅರಿಬಿ ಎದಕ್ ಬೇಕು ಬಿಡ್ಲೆ ಬೇಡ. ಶಾಂತಕ್ಕ ಶಾಪಿಂಗ್ ಮಾಲ್ ಅಂತ ಹೆಸರು ಕೇಳಕಟ್ಟ ಅಲ್ಲಿ ಆಳಿನ ಪಗಾರ ಕರೆಂಟಿನ ಪಗಾರ ಅವು ಎಲ್ಲ ತೆಗಿಬೇಕಂದ್ರೆ ಮುಕ್ಕುಳೆ ರೇಟ್ ಇಟ್ಟು ಇದು ಮಾಡ್ತಾರೆ ಅವ್ರು. ಅಲ್ಲಿ ಹೋದ್ರ ಪೂರ ಇದನ್ನ ಅಜಮತಿನ ಬೇಡವಾ ಬೇಡ. ನಿಮ್ ನನ್ನ ಕತ್ತಿ ತಗ ಹೋಗ್ಲಾರ್ದನ ಅನ್ನಕತ್ತಿರತ್ತಾಗ ಒಂದ್ಸಲ ಹೋಗಿ ಬರೋಣ ಶಾಂತಕ್ಕ. ನೀನೊಂದು 1000 ರೂಪಾಯಿ ಇದ್ರೆ ಇಟ್ಕೋ, ನಾನು ನನ್ನ ಕಡೆ ಒಂದು 1000 ರೂಪಾಯಿ ಐತಿ ಇಟ್ಕೋತೀನಿ. ಪರಕ ನೀನು ನಿನ್ನ ಕಡೆ ಇಟ್ಟೈತಿ ಇಟ್ಕೋ, ಹೋಗಿ ಬಂದ್ಬಿಡೋಣಂತ. ಏನ 1000 ರೂಪಾಯಿ ಇಟ್ಕೊಂಡು ಶಾಪಿಂಗ್ ಮಾಲ್ ಒಳಗೆ ಹೋಗಿರ? ಅಲ್ಲಿ ಹೋಗಿ ಒಂದೆರಡು ಐಸ್ ಕ್ರೀಮ್ ತಿನ್ರಿ. ಐಸ್ ಕ್ರೀಮ್ ತಿಂದು ಒಂದಿಟ್ಟು ಏನಾರ ಒಂದು ಐಟಮ್ ಏನಾರ ಕೈಯಾಗ ಮುಟ್ಟು ನೋಡ್ರಿ, ಮುಗ್ದೋತು 1000 ರೂಪಾಯಿ ಖಾಲಿನೇ ಆತ. ಏನ ಮುಟ್ ನೋಡಿದ್ರೆ ರೊಕ್ಕ ಖಾಲಿ ಆಕತೆ? ಯವ್ವ ಬೇಡ ಇವ ಇದೆಂತ ಶಾಪಿಂಗ್ ಮಾಲ್ ಇವ ಬೇಡ ತಗ. ಅಲ್ಲ ದುರ್ಗದ ಬೆಲೆಗೆ ಹೋದ್ರೆ ಬೇಕಾದ ಹಿಡಿದ್ ನೋಡಿ ನೀ ಕೈಯಾಗ 1 ರೂಪಾಯಿ ಇಲ್ಲ ಏನ್ ಹಿಡಿದ್ ನೋಡಿ ಬೇಕಾದ ಬೇಡದ ಮುಟ್ಟಿ ಇಟ್ಟಿ ಮೈಗೆ ಹಚ್ಕೊಂಡು ನೋಡಿ ಇಟ್ಟು ಬರ್ಬೋದು. ಯಾ ಅತ್ತಿ ಮುಟ್ ನೋಡಿದ್ರೆ ಖಾಲಿ ಆಕತ್ತಂದ್ರೆ ಹಂಗಲ್ ಬಿಡತ್ತಿ. ಅಂದ್ರೆ 1000 ರೂಪಾಯಿಗೆ ಮಾಲ್ದಾಗ ಏನು ಬರ್ತತಿ? ಒಂದು ಚೂಡಿ ಟಾಪ್ ಒಂದು ಶರ್ಟ್ ತೊಗೊಳಕ್ ಹೋದ್ರೆ ಅಷ್ಟು ರೇಟ್ ಅದಾವು. ಏನು ತೊಗೊಳಕ್ಕಾಗಲ್ಲ. ಒಂದೊಂದು ಐಸ್ ಕ್ರೀಮೇ ಇರ್ತಾವು 100 ರೂಪಾಯಿ 150 ರೂಪಾಯಿ ಮಟ್ಟ. ಅದೇ ಒಂದು ಅಂದಾಜಿಗೆ ಹೇಳಿದೆ ಅಷ್ಟೇ ನಾನು. ನನಗನ್ಸತಿ 1000 ರೂಪಾಯಿ ಸಾಲಲ್ಲತ್ತಿ. ಅಷ್ಟು ಒಂದೊಂದು 5,000 ರೂಪಾಯಿ ಒಬ್ಬರು ಇಟ್ಕೊಂಡು ಹೋಗ್ರಿ. ನೋಡ ನೀ ಯಾವ್ದಾರು ಚಂದ ಕಂಡ್ರೆ ತಗೋರಿ. ಏನಾರ 5,000 ಆಯಪ್ಪ ಮೊನ್ನೆ ನಿಮ್ಮ ಅವನ ಕಡೆನೇ 2,000 ಸಾಲ ಮಾಡೀನಿ ಯಪ್ಪ ನಾನು. 5,000 ಎಲ್ಲಿ ತರ್ಲೇಪ್ಪ? ನನ್ನ ಗಂಡಗೆ ಏನಾರ 5,000 ಅಂದ್ರೆ ಎದಿ ನೋಡ್ಕೋತಾನವ. ಅತ್ತಿ ಇದಕ್ಕೆ ಚಿಂತೆ ಮಾಡ್ತಿ? ನಾ ಕೊಡ್ತೀನಿ ನಿಂಗೆ 5,000. ಅತ್ತಿ ನಿಂಗೊಂದು 5,000 ರೂಪಾಯಿ ಕೊಡಲ್ಲ ಅಂತೇನೆ ನಾನು. ಯವ್ವ ನಿನಗೂ 5,000 ಕೊಡ್ತೀನಿ. ಅತ್ತಿ ನಿನಗೂ 5,000 ಕೊಡ್ತೀನಿ. ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ರಿ. ಅಲ ಮೀನಾ ಹಿಡಿದಕ್ಕಿಂತ ಮುಂಚೆ ಗಾಳಕ್ಕಿ ಏನು ಸಿಗಿಸ್ಬೇಕಂತೇಳಿ ನಿನ್ನ ನೋಡಿ ಕಲಿಬೇಕು ನೋಡ್ಲಾ. ಅಲ್ಲಲ್ಲ ಹಂಗಿದ್ರು ಹುಡುಗಿ ಕಾಳಾಕೇನಿ, ಹುಡುಗಿ ತಾಯಿ ಕೊಟ್ಟು ರೊಕ್ಕ ಖರ್ಚು ಮಾಡೋಣ ಅಂತೇಳಿ. ಅಲ್ಲಲ್ಲ ಆಗ್ಲಪ್ಪ ಆಗಲಿ, ನೀ ಕೊಡ್ತಿ ಇಬ್ರಿಗೆ ನನಗೆ ಹೇಳು. ನಾನು ನನ್ನ ಹತ್ರ ಇರೋದು 1,000 ರೂಪಾಯಿ 1,500 ರೂಪಾಯಿನ ಇಟ್ಕೊಂಡು ಹೋಗ್ತೇನೆ ಸಾಕು. ನಾನೇನಂಗ ನನಗೆ ಬರೀ ನೋಡಕ್ಕೆ ಅಷ್ಟು ಖುಷಿ ನೋಡ್ಬೇಕನ್ನೋದು. ಹೋಗಿ ಬರ್ರಿ ನೋಡೋಣ. ಮಲ್ಲೇಶಿ ಕಡೆ ಒಂದು 5,000 ಇಸ್ಕೋಗಿರ್ಜವ. ಅವ್ವ ದೇವ್ರೆ. ಅಯ್ಯೋ ಅಣ್ಣ ಅಲ್ಲ ಕುಜಲಿ ಅಣ್ಣ, 5,000 ರೂಪಾಯಿ ಕೇಳಾಕ ಮೊನ್ನೆರ ನಮ್ಮ ನಾದ್ನಿ ಬಂದು ಹೇಳ ಅಣ್ಣ. ಆಕಿಗೆ ಒಂದು 3,000 ರೂಪಾಯಿ ಇದಕ್ಕೆ ಸೀರೆ ಸಣ್ಣ ಪುಟ್ಟ ಏನೇನ ಬೇಕಂತೇಳಿ ಎಲ್ಲ ತೊಗೊಂಡು ಹೋಗ್ಯಾಳ. ಅದಕ್ಕೆ ಮ್ಯಾಚಿಂಗ್ ಲಂಗ ಪಂಗ ಅಂತೇಳಿ ಆಮೇಲೆ ಕೈ ಖರ್ಚಿ ಕೊಟ್ಟು ರೊಕ್ಕ ಇಸ್ಕೊಂಡು ಹೋಗ್ಯಾಳ ನನ್ನ ಗಂಡನ ಕಡೆ. ಈಗ ಮತ್ತೆ ನಾ 5,000 ಕೇಳಿದ್ರು ಕೊಟ್ಟಾನ ನಾವು. ಅದ್ರಾಗ 2,000 ರೂಪಾಯಿ ತಿಂಗಳ ನಮ್ಮ ಅತ್ತಿಗೆ ಬರ್ತೈತಿ. ಅದನ್ನ ರೊಕ್ಕನೂ ನನಗೆ 1 ರೂಪಾಯಿ ಕೊಡೋದಿಲ್ಲ. ಮತ್ತೆ ನೋಡಿದ್ರೆ ಎಲ್ಲ ಕುಚ್ಚಿ ಹಾಕ್ತೇನೆ ನಾನು. ಅದು 2,000 ರೂಪಾಯಿ ಮಗಳಿಗೆ ಕೊಟ್ಟಾಳು, ಏನು ಕೂಡ್ಸಿಟ್ಕೊಂಡಾಳ ಯಾರಿಗೆ ಗೊತ್ತು. ಅದನ್ನ ಬೇರೆ ಕೇಳ್ಬೇಕು ನಾನು. ಇಲ್ಲಿ ಬಿಡ ಅಣ್ಣ ನನ್ನ ಕಡೆ ಆಗೋದಿಲ್ಲ, ಜೊತೆಗೆ ಹೋಗಿ ಬರ್ತೇನೆ. ಹಂಗೆ ನನಗೆ ದಿನ 10 ಗಂಟೆ ಅಡಿಗೆ ಮಾಡಿ ಕೆಲಸ ಮಾಡಿ ಮುಗಿಸಿ ಸಾಕಾಗೈತಿ. ಅದಕ್ಕೆ ಹೊರಗಡ್ಡಾಡದ ಒಂದು ಖುಷಿ. ಶಾಂತಕ ಹೋಗಿ ಬರೋಣ ಅಂತೇನೆ ನಾನು. ನಡಿ ಅಂತೀರಿ ನೀವು. ಹೋಗಿ ಬಂದೇ ಬಿಡೋಣ. ಆದ್ರೆ ಯಪ್ಪ 5,000 ರೂಪಾಯಿ ಹಾಕ್ಬಿಡಪ್ಪ. ಅಯ್ಯೋ ಶಾಂತಕ ಇರ್ಲಿ ತಗೋ 5,000 ರೂಪಾಯಿ ಇಟ್ಗ ಏನಾಗಲ್ಲ. ಇದಕ್ಕೆ ಬೇಡಂತಿ ಆಮೇಲೆ ಬೇರೆದರಿಗೆ ಕೊಡತ್ತ ನಾನು. ಎಷ್ಟೇ ಆದ್ರೆ ನೀನು ಹೆಣ್ಣು ಕೊಡಕ್ಕೆ ನಿಂಗೊಂದು 5,000 ರೂಪಾಯಿ ಕೊಡಲ್ಲ ನಾವು ಕೊಡ್ತಾನ. ಸುಮ್ಮನೆ ಹೋಗಿ ಬರೋಣ ಅಷ್ಟೇ. ನೋಡಪ್ಪ ನಿನ್ನಂತ ಬಂಗಾರ ಅಂತ ಹುಡುಗಗೆ ನನ್ನ ಮಗಳು ಇನ್ನೂ ಏನು ವಿಚಾರ ಹೇಳುವಳು. ಅಲ್ಲಿ ಕುಂತಾಳ ಇರ್ಲಿ, ಆಕೆ ಬಂದಮೇಲೆ ಆದಷ್ಟು ಊಡ ಮದುವೆ ಮಾತುಕತೆ ಮುಂದುವರ್ಸನಪ್ಪ. ಏನು ಆದರೂ 5,000 ರೂಪಾಯಿ ಬೇಡ. ನನ್ನಂತೇಳಿ ಐತಿ ಒಂದು ಏಟೈತೆ ರೊಕ್ಕ ಅಟ್ಟೆ ತೊಗೊಂಡು ಹೋಗ್ತೇನೆ. ನಾನೇನು ತೊಗೊಳಲ್ಲ, ಬರೀ ನೋಡ್ತೇನೆ ಸಾಕು ಈ ಸಲ. ನನ್ನ ಹಂಗೊಂದು ನನ್ನ ದೊಡ್ಡ ಮಗನ ಕೇಳಿದ್ರೆ ಒಟ್ಟು ಸಣ್ಣ ಮಗನ ಕೊಟ್ಟಾನ. ಏನು ನಿಂದ 5,000 ರೂಪಾಯಿ ಬೇಡ, ಬೇಜಾರು ಮಾಡ್ಕೋಬೇಡ. ನನ್ನ ಮಗಳನ್ನ ಕರೆನ ನಿನಗೆ ಕೊಡೋದು ಆತಂದ್ರೆ ಅವಾಗ ಬೇಕಾದ್ರೆ ನೀ ಕೊಡುವಂತೆ, ಈಗ ಬೇಡ. ಅಯ್ಯೋ ಶಾಂತಕ್ಕ ಹಂಗನ್ಬೇಡ, ಅನ್ಮಂದಾಗಿರ್ಬೇಡ. ನಮ್ಗೆ ಎದಿ ದಸಕ್ಕಂತತಿ. ನೀ ಸುಮ್ಮನೆ ಕೊಟ್ಟು ಮದುವೆ ಮಾಡಕ್ಕೆ ನೋಡು ಅಷ್ಟೇ. ಅಲ್ಲ ಅಪ್ಪ ನಿಂಗೆ ಲವ್ ಮ್ಯಾರೇಜ್ ಇಷ್ಟನಾ ಅರೇಂಜ್ ಮ್ಯಾರೇಜ್ ಇಷ್ಟನಾ? ನನಗೆ ನೋಡತ್ತಿ ಮ್ಯಾರೇಜ್ ಅಂದ್ರೇ ಇಷ್ಟ. ಲವ್ ಮಾಡ್ಲೋ ಅರೇಂಜ್ ಮಾಡ್ಕೊಲ್ಯೋ ಅನ್ನೋದ್ರಾಗ ಟೈಮೇ ಇಲ್ಲ. ಹಂಗೆ ಮದುವೆ ಅಂದ್ರೆ ಇಷ್ಟ ಆಗ್ಬಿಟ್ಟೈತಿ. ಅಲ್ಲ ಶಾಂತಕ ನಿಂಗೇನ ಈಗ ಮಂಗಳೂರು ಸುಸಿ ಸಿಕ್ಕಾಳಂತ? ಅಲ್ಲಲ್ಲ ಏನ ಬುಕ್ನೇ ಓದ್ದಂಗೆ ಮಾತಾಡ್ತಾಳಂತಲಕ್ಕೆ. ನಿನ್ನೆ ಪಾರಕ್ಕೆ ಹೇಳದ ಹೂನವ. ಹೆಂಗ ದೇವ್ರದಿಂದ ಸಣ್ಣ ಒಂದು ಹುಡುಗಿ ನಿಶ್ಚಯ ಆದಂಗೆ ಆತು. ನಾನೇ ಮಾತಾಡ್ತೇನೆ ಅಂದಳ. ದೇವ್ರದಿಂದ ಅವ್ರೊಂದು ಒಪ್ಕೊಂಡ್ಬಿಟ್ರೆ ಅಂದ್ರೆ ಬಡ ಇವಂದರ ಆಗೋಲ್ತಕ ಮಾಡಿ ಮುಗಿಸ್ಬಿಡ್ತೇನೆ. ಇಲ್ಲಾಂದ್ರೆ ದೊಡ್ಡವಂಗು ಒಂದು ಪಟ ಹುಡುಕಿ ಇಬ್ಬರನ್ನು ಮಾಡಿ ಮುಗಿಸ್ಬಿಡ್ತೇನೆ. ಪರಕ ನಿನ್ನ ಮಗಳು ಏನಾರ ಸ್ವಲ್ಪ ದೊಡ್ಡಕ್ಕಿದ್ದಿದ್ರೆ ನಾನು ದೊಡ್ಡ ಮಗ ತಗೊಂಡೆ ನನ್ನ ಮಗಳನ್ನ ನಿನ್ನ ಮಗ ಕೊಟ್ಟು ಇದ್ರೇನು ಮಾಡಿಬಿಡ್ಬೋದಾಗಿತ್ತು. ಹೌದೌದು. ಯಾಕ ಅನ್ನೋದು ಬೇರೆ ಐತಲ್ಲ. ನನ್ನ ಮಗ ಆರಾಮಾಗತ್ತನವ ತಾಯಿ? ಆರಾಮಾಗತ್ತನ. ನಾನು ಎಲ್ಲಿಲ್ಲ ನೆಪ್ಪರ ಶಾಂತಕ. ಆರಾಮಾಗತ್ತನ. ನಾನು ಅದನ್ನೇ ಅಂದಿದ್ದೆ. ಬಿಡು ನೀ ಕೊಡ್ಲಿ ಕಟ್ಟತ್ತೆ. ನಾ ಬೇರೆ ಕಡೆ ನೋಡ್ತೇನೆ ನನ್ನ ಮಗಳಿಗೆ. ನನ್ನ ಮಗ ಅಲ್ಲ ನಿನ್ನ ಮಗ ಸಣ್ಣ ಕದಾಳ ಬಿಡಿ. ಈಗ ನಾ ಕೇಳಕ್ಕೊಲ್ಲಿ. ಅವಂಗ ಆಕಿಗೆ ಭಾರಿ ವಯಸ್ಸು ಪರ್ಕಕತಿ. ಯಾವ್ದಾರ ಹುಡುಗಿ ಹುಡ್ಕನ್ ಚಲೋ
ಮತ್ತೆ ನಿಮಗೆ ಹೇಳಿದ್ದೆಪ್ಪ ಒಂದು ಯಾವಾರ ಅಕ್ಕ ತಂಗಿ ಇದ್ದಂತ ಸರಿಯಾಗಿರೋ ಚಲೋದು ನೋಡು ಅಂತೇಳಿ ಮತ್ತೀಗ ಸಣ್ಣವಂಗಂತರೂ ಒಂದು ಆದಂಗೆ ಆತು ದೊಡ್ಡವಂಗ ಒಂದು ಚಲೋದು ನೋಡು ಅಂತ ಹೇಳ್ಬೇಕೇನು. ಅಯ್ಯೋ ಅಲ್ಲ ಇವರು ಭಾಳ ಸಗಣಿ ತಿನ್ನೋದಾರ ಇವರು ಗೊತ್ತಾನ. ಅವ್ರಿಗೆ ಹೋಗಿ ಹೋಗಿ ನೀನು ನಿನ್ನ ಮಗಳು ಕೊಡ್ತೀಯ ಅಂತ ಕೇಳಿಯಲ್ಲ, ನಿನ್ನ ಮಗೇನು ಕಡಿಮೆ ಆಗೈತೆ ಸುಮ್ಮನಿರು. ಕೊಡ್ತೀಯಾ ಬಿಡ್ತೀಯ ಅಂತ ಕೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ನನ್ನ ಮುಂದೆ ಬಂದು ಅಂದ್ಲ, ಕೇಳಿದ್ಲು ನಾನು ಕೊಡಲ್ಲ ಅಂದೆ ಅಂತೇಳಿ. ನಾನೇ ಅದೇ ಅಂದೆ, ಕೇಳಿದ್ಲು ಕೊಡಲ್ಲ ಅಂದೆ ಅಂತಂದ್ರೆ ಹಂಗಾರೆ ಹೋಲ್ ಬಿಡುವ, ನಿಂಗೆ ಇಷ್ಟ ಇಲ್ಲ ಬೇಡ, ಇನ್ನೇನು ಹುಡುಗ ಚಲೋ ಇದ್ದ ನೋಡಿ ವಿಚಾರ ಮಾಡು ಅಂದೆ ನಾನು. ಹುಡುಗ ಚಲೋ ಇರಲಿ ಬಿಡಲಿ ನಾ ಕೊಡೋದಿಲ್ಲ ಬೇಡ, ನಾ ಇದ್ದಂತರ ಮಂತ್ಯಾನ ನೋಡಿ ಕೊಡ್ತೀನಿ, ಇವ್ರ ಹತ್ರ ಏನೈತಿ ಇವಕ್ಕೆ ಏನೈತಿ ಅಂತೇಳಿ ಅನ್ನಕತ್ತಿದ್ಲಪ್ಪ ಒಟ್ಟು. ಅದ್ಗೇನು ಹಂಗೆ ಅಂದ್ಲ. ಹ್ಞೂ ಆದರೂ ಅದ್ಗೇನು ಹಿಂಗೆಲ್ಲ ಅಂದಾಳ ಅಂತಂದ್ರೆ ನಂಗೆ ಭಾಳ ಬೇಜಾರಾತ್ ಬಿಡ. ಕೇಳಿದ್ದೆ ಮುಗಿದೋತು, ಅದನ್ನ ಇಲ್ಲಿ ಬಂದು ಅಂದ ಆಡ್ಕೊಳ್ಳೋದು ಎಂಥದ್ದು ಏನೈತಿ. ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾವು ಅವ್ರ ಮಟ್ಟಿಗೆ ಇಲ್ದಂಗೆ ಇರ್ಬೋದು. ಆದ್ರೆ ದೇವ್ರು ನಮಗೇನು ಕಡಿಮೆ ಮಾಡಿಲ್ಲಪ್ಪ. ನಾನೇನು ಉಪವಾಸಿಲ್ಲ, ನನ್ನ ಗಂಡನೂ ದುಡಿತಾನ, ನನ್ನ ಮಗನೂ ಈ ಕೆಲ್ಸಕ್ಕೆ ಸೇರ್ಯಾನ, ನಮ್ಮ ಜೀವನ ಈಗ ಸುಧಾರಿಸ್ತಾ ಐತಿ. ಹೌದು ಮತ್ತೆ ಅದ್ರಾಗ ಏನೈತಿ ಪಾಪ ಸುಮ್ಮನೆ ಹಂಗೆ ಇನ್ನೊಬ್ರಿಗೆ ಮಾತಾಡ್ಬಾರ್ದವ. ನಾ ಅದನ್ನೇ ಹೇಳೋದು. ಮತ್ತು ನಾನು ಹಿಂಗೆ ಅಂದೆ ಅಂತ ಹೋಗಿ ಹೇಳ್ಬೇಡವ, ತಾಯಿ ಮತ್ತು ನನ್ನ ಜೊತೆ ಜಗಳಕ್ಕೆ ಬಿದ್ದಿದ್ದಾಳು ಯಾಕೆ ಬೇಕು. ಹೌದಿಲ್ಲ, ನಾನು ಇನ್ನು ಒಳ್ಳೇದಕ್ಕೆ ಹೇಳಿದ್ದಷ್ಟೇ, ಕೇಳಕ್ಕೂ ಬಿಡ ಬಿಟ್ಬಿಡು. ಇನ್ಮೇಲೆ ಆಕಿನ ಏನಾರು ಕೊಡ್ತೇನೆ ಅಂತಂದ್ರೆ ಬೇಕಾಗಿಲ್ಲ ಅಂತ ಕುಲ್ಲ ಹೇಳ್ಬಿಡು ಅಷ್ಟೇ. ಹಾಗೆ ಮಾಡ್ತೀನಿ ಅದಕ್ಕಮ್ಮ, ಯಾಕೆ ಬೇಕು. ಹೌದಿಲ್ಲ, ನಾವೇನು ಒಂಥರ ಹೆಂಗಂದ್ರೆ ನಾನು ಒಂದು ಸಲಿಗಿಲೆ ಕೇಳಿಬಿಟ್ಟೆ, ಅದು ನನ್ನ ಮಗ ಇಷ್ಟಪಟ್ಟ ಅಂತೇಳಿ. ಇಲ್ಲ ಅಂದ್ರೆ ನಾನೆಲ್ಲಿ ಕೇಳ್ಬೇಕತ್ಕಮ್ಮ, ನನಗೆ ಅದಕ್ಕೆ ಬೇಕಾಗೈತಿ. ಹೌದಿಲ್ಲ, ನನಗೆ ಯಾವಾಗ ಒಂಥರ ನನ್ನ ಇಂಥ ಮನೆಗೆ ಒಂದು ಕೊಟ್ಟು ಮದುವೆ ಮಾಡಿಬಿಟ್ರು ಅವಾಗೇ ಕೈ ಬಿಟ್ಬಿಟ್ಟೇನೆ ನಾನು. ಬೇಡ ನನಗೆ ಯಾವ ಕುರು ಸವಾಸನೂ ಬೇಡ ಅಂತೇಳಿ. ಅಲ್ಲ ಹಂಗೆ ಅನ್ಕೋಬೇಡ ಮತ್ತೆ. ಅಲ್ಲ ಇಂಥ ಮನೆಗೆ ಕೊಟ್ಟು ಮದುವೆ ಮಾಡಿದ್ರೆ ಅಂದರೆ ಏನರ್ಥ ನೈಕಿನ ಹೇಳಿ ಏನರ್ಥ. ಹೋಲ್ ಬಿಡ್ರಿ ಅದಕ್ಕೆ ನಂಗೆ ಅದ್ರ ಬಗ್ಗೆ ಮಾತಾಡೋಕೆ ಮನಸ್ಸಿಲ್ಲ ಈಗ. ಬೇಡ, ನನಗೇನು ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋಂಥದ್ದು ಏನೂ ಇಲ್ಲ, ಬೇಡ. ಸರಿವಾ ಆಗ್ಲಂಗಾರ ಮತ್ತೆ ಹಿಂಗೆ ಅಂದೆ ಅಂತ ಕೇಳ್ಬೇಡ ಮತ್ತೆ ನಿಮ್ಮ ಅಣ್ಣಗೆ. ಮತ್ತು ಆಮೇಲೆ ಈ ಅದಕ್ಕೆ ನೋಡಿ ಜಗಳ ಹಚ್ಚಳ ನಂಗೆ ಆದಿತ್ತು. ಎಷ್ಟೇ ಆದರೂ ಆಕಿ ಅಲ್ಲಿರಕ್ಕಿ, ನಾನು ನೀನು ಇಲ್ಲಿ ಜೊತೆಗಿರೋದು. ಹೌದಿಲ್ಲ, ನಾವಿಬ್ಬರು ಒಕ್ಕಟ್ಟಾಗಿರ್ಬೇಕು, ಅದು ನನ್ನ ತಲೆಯಾಗಿರೋದು. ಅದಕ್ಕೆ ಆಕೆ ಅಂದಿದ್ದನ್ನು ಚಾಚು ತಪ್ಪೆ ನಾನು ನಿನಗೆ ಹೇಳಿರೋದು. ಅಷ್ಟು ಬಿಟ್ಟರೆ ಮತ್ತೇನು ಇಲ್ಲ ನೋಡು. ಹೌದು ಅದಕ್ಕೆ ನೀವು ಹೇಳೋದು ಬರೋಬ್ಬರಿನೇ. ಅವ್ರದ್ದೇನು ನಾವಿಬ್ಬರು ಇಲ್ಲಿ ಜೊತೆಗಿರೋದು, ನಾವಿಬ್ಬರು ಒಕ್ಕಟ್ಟಾಗಿರ್ಬೇಕು ಫಸ್ಟ್. ಸರಿ ಅದಕ್ಕೆಮ್ಮ ಚಲೋ ಆಯ್ತು ನೀವು ಹೇಳಿದ್ದು. ಇನ್ನೊಮ್ಮೆ ನಾನು ಉಸಾಬರಿ ತೆಗಿಯೋಕೆ ಹೋಗಲ್ಲ, ಕೇಳಕ್ಕೆ ಹೋಗಲ್ಲ, ಹೇಳಕ್ಕೆ ಹೋಗಲ್ಲ. ನನ್ನ ಮಗ್ಗು ಹೇಳ್ಬಿಡ್ತೇನೆ ಬಿಡು ಹೋಲಕಿನೇ ಎಂತಿಪುರ ಸುಂದರ ಅಲ್ಲ ಅಂತೇಳಿ. ಹೌದಿಲ್ಲ, ಲೆಕ್ಕದಂತೆ ನೋಡಿದ್ರೆ ಆಕಿ ಮಗಿಗೆ ಹಂಗಾಯ್ತು ಅಂದರೆ ಇನ್ನೊಬ್ಬ ಮಗ್ಗ ಕನ್ಯೆ ಕೊಡೋದು ವಜ್ಜೈತಿ. ಬಾ ನೋಡ್ಬೇಕಾರೆ ನೀನು ಮದ್ವಿನೇ ಆಗಲ್ಲ, ನೋಡ್ತಿರ್ಬೇಕಾರೆ ನೀನು. ಈಗ ಒಬ್ಬ ಮಗ್ಗ ಹಿಂಗೈತಿ ಯಾಕೆ ಬೇಕು ಮರ ಆತಾಗ ಇನ್ನೊಬ್ನಿ ಹಂಗೆ ಏನು ಇವ್ಗೆ ಯಾವಾಗ ಹಂಗಾಕತ್ತ ಏನೋ ಅಂತೇಳಿ ಜನ ಹೆದರ್ಕೊಂತಿರ್ತಾರೆ. ಯಾರು ಕೊಟ್ಟು ಮದುವೆ ಮಾಡಕ್ಕೆ ಮುಂದೆ ಬರ್ತಾರೆ ಈಕಿನ ಹೇಳಂಗಾರೆ ನೀನು ನೋಡೋಣ. ಆಗದೇ ಡೌಟ್ ಅನ್ಸೂಯ ನಾ ಹೇಳೋ ಪ್ರಕಾರ. ಅವಾಗ ಮಗಳದರ ಒಂದು ಮದುವೆ ಆದ್ರೆ ಸಾಕು ಅಂತ ಕಾಯ್ತಿರ್ತಾರೆ ನೋಡ್ತಿರ್ಬೇಕಾರೆ ನೀನು. ಮಗಳೂ ಈ ಪರಿ ದುರಂಕಾರ ಸೊಕ್ಕು, ಈಕಿ ಅಲ್ಲಿ ನೋಡಿ ಮದುವೆ ಮಾಡ್ಕೊತಾಳೆ ದೇವರಿಗೆ ಗೊತ್ತು. ನನ್ನ ಮಗ್ಗ ಬೈದಾಳಂತ ಬಾಯಿಗೆ ಬಂದಂಗೆ. ಅಲ್ಲ ಒಂಚೂರು ನಮ್ಮ ಅಣ್ಣನ ನೋಡ್ಕೊಳಕ್ಕಾಗಂಗಿಲ್ಲ ನಿಮ್ಗೆ? ತೀರಾ ನಿಮ್ದಷ್ಟೇ ನೀವು ಇದು ಮಾಡ್ತೀರಿ, ಕಷ್ಟ ಸುಖ ಎಲ್ಲರಿಗೆ ಬರ್ತೈತಿ ಅಂತ ಏನೇನು ಮಾತಾಡೋಳಂತಪ್ಪ. ಅಲ್ಲ ಈಕಿ ಮಗ್ಗೇನು ಈಕಿಗೇನು ನಾವೇನು ಈಕಿ ಅಣ್ಣನ ನೋಡ್ಕೊತೇವೆ ಅಂತೇಳಿ ಬಾಂಡ್ ಪೇಪರ್ ಮೇಲೆ ಬರ್ದು ಕೊಟ್ಟಿದ್ವನ? ಅಲ್ಲ ತಡಿ, ನಾವಾಗಿದ್ದಕ್ಕಿನ್ನೂ ಇಷ್ಟರ ಆಸರಾಗೇವಿ, ನೀವಿನ್ನೂ ಇಲ್ಲಿ ಇಟ್ಕೊಂಡಿರಿ. ಈಕಿ ಎಷ್ಟು ಆಸರಾಗ್ಯಾಳ ನಮಗೆ, ಇವ್ರು ಎಷ್ಟು ನಮ್ಮ ಕೆಲಸಕ್ಕೂ ಇದಾಗ್ಯಾರ ಹಂಗಾರೆ ಹೇಳಿ ನೀನೆ ನೋಡೋಣ. ಹೌದಿಲ್ಲ, ನಾವು ಎದಕ್ಕವ ಇವ್ರದ್ದು ಏನಾರ ಒಂದು ಸಹಾಯ ಕೇಳೇವನ? ಇವ್ರದ್ದು ಏನಾರ ಕೇಳೇವೆ ನಾವು ಹೇಳೇವ ಹೇಳಂಗಾರೆ ನೀನೇ ನೋಡೋಣ. ಮಾತಾಡ್ಬಾರ್ದಂಗೆ ಮನುಷ್ಯ ಸುಮ್ಮನೆ ಬಾಯಿಗೆ ಬಂತು ಅಂತೇಳಿ. ಹೌದು ಅಯ್ಯೋ ಇಲ್ಲಿ ಬಂದಾಗ ಇಟ್ಕೊಂಡು ಅವ್ರಿಗೆ ಅಡುಗೆ ಮಾಡಿ ಕಟ್ಟಿದಕ್ಕೆ ನಾನೇ. ಮತ್ತು ನನ್ನಾಗ ನಮ್ಮನೆ ಮಾತಾಡ್ತಾವೆ. ನನ್ನೇನು ನೆನೆಸ್ಕೊಂಡ್ರಂತ ಮಾಡಿ ಏನು? ನನಗೂ ಹಂಗೆ ಮಾತಾಡಿದ್ರು. ಈಗ ಬಂದು ದಿನ ಅಲ್ಲಿ ತವ್ರ ಮನೆಗೆ ಹೋಗಿ ಅಡುಗೆ ಕಟ್ಕೊಂಡು ವಾಪಸ್ ಬರ್ತಾಳಂತ ಇಲ್ಲಿಗೆ. ಬರಲಾಳ ಬಸ್ಸಿಗೆ ಅಡ್ಡಾಡಿ ಫ್ರೀ ಐತಲ್ಲ ಅದಕ್ಕೆ ಅಡ್ಡಾಡ್ತಾರೆ. ಅದೇ ರೊಕ್ಕ ಕೊಡೋದಾಗಿತ್ತಂದ್ರೆ ಗೊತ್ತಾಕಿತ್ತು ಅಡ್ಡಾಡೋದು ಬಂಡವಾಳ. ಹೋಲ್ ಬಿಡವ ಯಾಕೆ ಮಾಡಿದಾರೆ ಪಾಪ ಆಡಿದಾರೆ ಬಾಯಾಗ ಅಂತೇಳಿ ನಾ ಹಿಂಗೆ ಅಂದೆ ಅಂತ ಮತ್ತೆ ಏನು ಹೇಳಬೇಡ ಏನು ಸುಮ್ಮನೆ. ಮತ್ತೆ ಒಂದಕ್ಕೊಂದು ಸಿಟ್ಟು ಬರ್ತೈತಿ. ಇವರಿಗೆ ತಾವು ಮಾಡಿದ್ದು ಇದನ್ಸಲ್ಲ, ನಾ ಹೇಳಿದ್ದು ಮತ್ತೆ ಸಿಟ್ಟು ಬರ್ತೈತಿ. ಆಮೇಲೆ ಈ ವಿಚಾರ ನನ್ನ ಗಂಡನ ಕಿವಿಗೆ ಬಿದ್ದರೆ ನಿಂಗೆ ಯಾಕೆ ಬೇಕಿತ್ತು ಬಾಯಿ ಮುಚ್ಕೊಂಡಿರ್ಬೇಕು ಬೇಡ ಅಂತ ಮಾಡ್ತಾನೆ. ಆದರೆ ನಾನು ನನ್ನ ಮನಸ್ಸು ತಡಿಲಾರ್ದೆ ನಾನು ನೀನು ಎಷ್ಟೇ ಆದರೂ ಒಂದಲ್ಲ ಅನ್ನೋ ಇದಕ್ಕೆ ಹೇಳೇನಷ್ಟೇ. ಅದು ಕರೆ. ಸರಿ ಬರ್ತೇನೆ ಅತ್ತಿಗೆಮ್ಮ. ಅಂದಂಗೆ ಇದು ಆ ತಲೆಗೆ ಕಲರ್ ಹಚ್ಕೋಬೇಕು ಅಂದಿದ್ದೆಲ್ಲ ಮೊನ್ನೆ ನಾನೊಂದು ಪ್ಯಾಕೆಟ್ ತರಿಸ್ಕೊಂಡಿದ್ದೆ, ಹಚ್ಕೊಂಡೆ ನೋಡಿದೆ. ಇನ್ನೂ ಅರ್ಧ ಅಷ್ಟು ಉಳ್ದೈತಿ. ನನ್ನ ವೇಸ್ ಕೂದಲ ಬೇಕತ್ತಲ್ಲ, ಅರ್ಧ ಅಷ್ಟು ಉಳ್ದೈತಿ. ಅದನ್ನು ಕೊಡ್ಲೇನ? ಬಟ್ ನೀನು ಹಚ್ಕೋ, ಹಂಗೆ ಐತಿ. ಕೊಡಂದ್ರೆ ಕೊಡ್ತೇನೆ. ತಲೆಗೆ ಹಚ್ಚೋದನ? ಹಾಂ ಕೊಡತ್ಗೆಮ್ಮ, ಹಂಗಾರೆ ಹಚ್ಕೋತೇನೆ. ಅಲ್ಲ ನಿಂಗೆ ಬೇಕಾದ್ರೆ ಇಟ್ಕೋತ್ಗೆಮ್ಮ, ನಡಿತೈತಿ ಅನ್ನೋದಾದರೆ ಕೊಡು. ಅಯ್ಯೋ ನಡೀತಿತ್ತು ತಗರ ಮತ್ತೊಂದು ತಂದ್ರೆ ಆತಪ್ಪ ಆತಾಗ. ಇದು ಹಂಗೆ ಇಟ್ಟರೆ ಸುಮ್ಮನೆ ಹಾಳಾಗೋಕತ್ ಗಟ್ಟಿಯಾಗಿ. ಅದಕ್ಕೆ ಮತ್ತು ಹಾಳಾಕತ್ತೆ ಅಂದಿದ್ದಕ್ಕೆ ಕೊಡ್ತಾಳ ಅಂತ ತಿಳ್ಕೊಬಿಡು. ಮತ್ತು ಹಂಗೆ ನೀ ಹಚ್ಕೋ, ತಲೆ ಕಲರ್ ಹಚ್ಕೋ. ಎಲ್ಲರೂ ಅನ್ನಕತ್ತಾರಪ್ಪ ಇದೇನ ಅತಿಗೆ ನಾದ್ನಿದೆ ಕೂದಲು ಬೆಳಗದವಲ್ಲ ಅತಿಗಿಕ್ಕಿಂತ ಅಂತೇಳಿ. ಅದಕ್ಕೆ ಆ ತಲೆ ಕಲರ್ ಹಚ್ಕೋ ಫಸ್ಟ್. ಅಯ್ಯೋ ಫಸ್ಟ್ ಹಚ್ಕೊಂತಿದ್ನಲ್ಲ ಅತಿಗೆಮ್ಮ, ಅದು ಬಿಟ್ಟನೆ ಆಮೇಲೆ ಕಲರ್ ತಂದು ಹಚ್ಕೊಳಕ್ಕಾಗ್ಲಾರ್ದ ರೊಕ್ಕ ಕೊಟ್ಟು ಆಮೇಲೆ ಅದು ಬಿಟ್ಟಿದ್ದಕ್ಕೆ ಅದು ಒಂದ್ಕೊಂದು ಅಂತೇಳಿ ನೋಡಿದೆ ಓಸು ಬೆಳಗಾಕೊಂಡು ಕುಂತಾವು.
ಈ ಸಲ ತಂತಂದು ಹಚ್ಕೋಬೇಕಪ್ಪ. ನಾಳೆ ಹುಡುಗ ಕನ್ನೆಗಿನ್ನೆ ನೋಡಕ್ಕೆ ಹೋದ್ರೆ ಕೂದಲೆಲ್ಲ ಕರ್ರಗಿರ್ತಾವೆ. ಸರಿ ಅತಿಯಮ್ಮ ಕೊಡ್ರಿ. ಸರಿ ತಂದ್ಕೊಡ್ತೇನೆ. ಕೆಲವು ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಅಲ್ಲಿದಿಲ್ಲೇ ಇಲ್ಲಿದಲ್ಲೇ. ಅವ್ರು ಮಾತಾಡುವಾಗ ಅವ್ರ ಪರವಾಗಿ, ಇವ್ರು ಮಾತಾಡುವಾಗ ಇವ್ರ ಪರವಾಗಿ ಹಚ್ಚಿ ಮಜಾ ನೋಡೋದ್ರೊಳಗೆ ಅವ್ರಿಗೇನೋ ಒಂಥರ ಖುಷಿ. ಅಂಥ ಕ್ಯಾರೆಕ್ಟರ್ಗಳು ನಮ್ಮ ಜಗತ್ತಲ್ಲಿ ತುಂಬ ಅದಾವೆ.